ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ್ದು ನಮ್ಮ ಪಕ್ಷದ ಒಳಗಡೆ ಅಡ್ಡ ಮತದಾನ ಮಾಡಿದ್ದು 100ಕ್ಕೆ 100 ಸತ್ಯ. ಸಿಟಿ ರವಿ ಅವರ ನೇತೃತ್ವದಲ್ಲಿ ತನಿಖೆ ಆಗಲಿ. ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹೇಳಿದ್ದಾರೆ, ವರದಿ ಬಂದ ಬಳಿಕ ಪಕ್ಷದಿಂದ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೀವಿ. ಸಿಟಿ ರವಿ ನೇತೃತ್ವದ ತಂಡ ವರದಿಯನ್ನು ಕೊಡಲಿದೆ. ವರದಿ ಆಧಾರದಲ್ಲಿ ರಾಜ್ಯಾಧ್ಯಕ್ಷರಿಂದ ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹೇಳಿದ್ದಾರೆ. ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ, ನನ್ನ ಉತ್ತರ ಇಷ್ಟೇ. ಅಡ್ಡ ಮತದಾನ ಹಾಕಿದ ಬಗ್ಗೆ ಮಾಹಿತಿ ಸಿಕ್ಕಿದ್ದು 100% ಸತ್ಯ. ಸಿಟಿ ರವಿ ನೇತೃತ್ವದಲ್ಲಿ ಅದು ಯಾರು ಹಾಕಿದ್ದಾರೆ ಅಂತ ತನಿಖೆ ಮಾಡಿ ವರದಿ ಕೊಡಿ ಅಂತ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ಅವರ ವರದಿ ಬಂದ ತಕ್ಷಣ ಯಾರೇ ಆದರೂ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಕುದುರೆ, ಕತ್ತೆ, ಆನೆ ಅಂತದ್ದು ನಾನು ಹೇಳೋದಿಲ್ಲ ಚರ್ಚೆ. ಈಗ ಚರ್ಚೆ ನಮ್ಮ ಮುಂದೆ ಅಡ್ಡ ಮತದಾನ ಹಾಕಿದ್ದಾರೆ, ನೀವೇನು ಮಾಡ್ತೀರಿ ಅಂತೀವಿ. ಸಿಟಿ ರವಿ ನೇತೃತ್ವದಲ್ಲಿ ಕಮಿಟಿ ಮಾಡಿದ್ದೇವೆ. ವರದಿ ಬಂದ ತಕ್ಷಣ ರಾಜ್ಯಾಧ್ಯಕ್ಷರು ಕ್ರಮ ತೆಗೆದುಕೊಳ್ತೇನೆ ಅಂತ ಘೋಷಣೆ ಮಾಡಿದ್ದಾರೆ. ನಮಗಿಂತ ನಮ್ಮ ಕೇಂದ್ರದ ನಾಯಕರು, ರಾಜ್ಯ ನಾಯಕರು ಯಾವ ತೀರ್ಮಾನ ತಗೊಳ್ತಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿಲ್ಲ. ಏನೇ ತೀರ್ಮಾನ ತಗೊಂಡ್ರು ಕೂಡ ಅವ್ರ ತೀರ್ಮಾನಕ್ಕೆ ಇಡೀ ರಾಜ್ಯ ಬದ್ಧವಾಗಿರುತ್ತೆ. ನನಗಿಂತ ದೊಡ್ಡವರು ಏನು ತೀರ್ಮಾನ ತಗೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಅವ್ರೇನು ತೀರ್ಮಾನ ಮಾಡ್ತಾರೆ ಅಂತ ನಂತರ ನಾನು ಅವ್ರಿಗೆ ಏನಾದರೂ ಹೇಳ್ತೇನಲ್ಲ, ಅದು ನಿಮ್ಗೆ ಕರೆದು ಹೇಳ್ತೇನೆ. ನನ್ನ ಉತ್ತರ ಇಷ್ಟೇ. ಅಡ್ಡ ಮತದಾನ ಹಾಕಿದ ಬಗ್ಗೆ ಮಾಹಿತಿ ಸಿಕ್ಕಿದ್ದು 100% ಸತ್ಯ. ಸಿಟಿ ರವಿ ನೇತೃತ್ವದಲ್ಲಿ ಅದು ಯಾರು ಹಾಕಿದ್ದಾರೆ ಅಂತ ತನಿಖೆ ಮಾಡಿ ವರದಿ ಕೊಡಿ ಅಂತ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ಅವರ ವರದಿ ಬಂದ ತಕ್ಷಣ ಯಾರೇ ಆದರೂ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಕುದುರೆ, ಕತ್ತೆ, ಆನೆ ಅಂತದ್ದು ನಾನು ಹೇಳೋದಿಲ್ಲ ಚರ್ಚೆ. ಈಗ ಚರ್ಚೆ ನಮ್ಮ ಮುಂದೆ ಅಡ್ಡ ಮತದಾನ ಹಾಕಿದ್ದಾರೆ, ನೀವೇನು ಮಾಡ್ತೀರಿ ಅಂತೀವಿ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಮೈಸೂರಿನಲ್ಲಿ ಶ್ರೀವತ್ಸ ಅವರನ್ನ ತಾವು ಮಾತಾಡಿಸಿದ್ರಿ. ಆಗ ಅವರು ಬಹಳ ಕಟುವಾಗಿ ಮಾತಾಡಿದ್ರು, ಅಡ್ಡ ಮತದಾನ ಮಾಡಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ. ಏನು ಹೇಳಿದ್ರು, ಜೊತೆಗೆ ಯಾವ ರೀತಿ ಚರ್ಚೆಗಳೆಲ್ಲ ಇದಾವೆ ಈಗ ಸದ್ಯಕ್ಕೆ ತಮ್ಮ ಹತ್ರ ಏನು ಮಾಹಿತಿ ಇದೆ ವಿನೋದ್? ಬಹಳ ಪ್ರಮುಖವಾಗಿ ಈಗಾಗಲೇ ಇರೋ ಪರಿಷತ್ ಚುನಾವಣೆಯ ಫಲಿತಾಂಶ ಬಿಜೆಪಿ ಮತ್ತು JDS ಎರಡೂ ಪಾರ್ಟಿಗಳಲ್ಲೂ ಕೂಡ ದೊಡ್ಡ ಮಟ್ಟದ ಕಂಪನ ಸೃಷ್ಟಿ ಮಾಡಿದೆ. ಯಾಕಂತಂದರೆ JDSನ ಕುಮಾರಸ್ವಾಮಿ ಅವರಿಗೆ ಈಗಾಗಲೇ ಏನೋ ಇದು ಎಕ್ಸ್ಪೆಕ್ಟೆಡ್ ಅಂತೇಳಿ ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದಾರೆ. ಜೊತೆಗೆ ಅವರಿಗೆ ಸಾಕಷ್ಟು ಮಾಹಿತಿಗಳು ಅಡ್ಡ ಮತದಾನದ ಬಗ್ಗೆ ಅವ್ರಿಗೆ ಗೊತ್ತಿತ್ತು ಅಂತ ಹೇಳಿ ಈಗಾಗಲೇ ಹೇಳಿಕೆಲ್ಲ ಕೊಟ್ಟಿರುವಂಥದ್ದು. ಬಿಜೆಪಿಗೆ ದೊಡ್ಡ ಮಟ್ಟದ ಶಾಕ್ ಆಗಿರುವಂಥದ್ದು. ಯಾಕಂತಂದರೆ ಬಿಜೆಪಿಯ ಶಾಸಕರ ಮೇಲೆ ಈಗಾಗಲೇ ಏನೋ ವಿಜೇಂದ್ರ ಅವರು ಕೂಡ ದೊಡ್ಡ ಮಟ್ಟದ ನಂಬಿಕೆ ನೀಡಿದ್ರು. ಸೊ ಹೀಗಾಗಿ ಅವರು ಯಾವುದೇ ರೀತಿಯಾದಂತಹ ರೆಸಾರ್ಟ್ ರಾಜಕಾರಣ ಮಾಡಿರಲಿಲ್ಲ. ಬದಲಾಗಿ ಒಂದು ಮೀಟಿಂಗ್ ಎಲ್ಲ ಮಾಡಿ ಚುನಾವಣೆ ಹಿಂದಿನ ರಾತ್ರಿ ಒಂದು ಮೀಟಿಂಗ್ ಎಲ್ಲ ಮಾಡಿ ಇತ್ತಿದ್ದವರಿಗೆ ಓಟ್ ಹಾಕಬೇಕು ಅನ್ನುವಂತಹ ಸೂಚನೆ ಕೂಡ ಕೊಟ್ಟಿದ್ರು. ಆದರೆ 5ರಿಂದ 6 ಮತಗಳು ಈಗ ಅಡ್ಡ ಮತದಾನ ಆಗಿರೋ ಬಗ್ಗೆ ಒಂದು ಈಗಾಗಲೇ ಸ್ಪಷ್ಟವಾಗಿ ಎಲ್ಲರೂ ಕೂಡ ಗೊತ್ತಾಗಿದೆ. ಸೊ ಹೀಗಾಗಿ ಇದು ಇಡೀ ದೇಶದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರುವಂಥದ್ದು. ಯಾಕೆಂತಂದರೆ ಕರ್ನಾಟಕದಲ್ಲಿ ಈ ರೀತಿಯಾಗಿ ಬಿಜೆಪಿಯ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥ ವಿಚಾರ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇದೆ. ಈಗಾಗಲೇ ಇಲ್ಲಿ ವಿಜೇಂದ್ರ ಅವರು ಕೂಡ ಈಗಾಗಲೇ ಇಲ್ಲಿ ಬೆಳಗ್ಗೆ ಮಾತನಾಡಿ ಈಗಾಗಲೇ ಏನು 63 ಶಾಸಕರನ್ನು ಕೂಡ ಈಗಾಗಲೇ ಏನು ಧರ್ಮಸ್ಥಳಕ್ಕೆ ಕರೆದುಕೊಂಡು ಹೋಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಡೆಸಿ ಅಲ್ಲಿ ಆಣೆ ಪ್ರಮಾಣ ಮಾಡೋದಕ್ಕೂ ಕೂಡ ಈಗಾಗಲೇ ಮುಂದಾಗ್ತಾ ಇದ್ದಾರೆ. ಇದನ್ನು ಬಿಜೆಪಿಯ ಶಾಸಕರು ಮತ್ತು ಶಾಸಕರು ಎಲ್ಲರೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಭಾಳ ಪ್ರಮುಖವಾಗಿ ಮೈಸೂರಿನ ಬಿಜೆಪಿ ಶಾಸಕ ಶ್ರೀವತ್ಸ ಅವರು ಇರ್ಬೋದು, ಅವರ ಮೇಲೂ ಕೂಡ ಈಗಾಗಲೇ ಸ್ಥಳೀಯ ಪತ್ರಿಕೆಗಳಲ್ಲಿ ಒಂದಷ್ಟು ವರದಿಗಳು ಪ್ರಸಾರ ಆಗಿರುವಂಥದ್ದು. ಅವರ ಮತ ಅಸಿಲ್ದು ಆಗಿದೆ ಅಂತೇಳಿ ಚುನಾವಣಾ ಅಧಿಕಾರಿಗಳು ಘೋಷಣೆ ಮಾಡಲಾಗಿದೆ ಅಂತೇಳಿ ಒಂದಷ್ಟು ಚರ್ಚೆಗಳನ್ನು ಹುಟ್ಟಾಕಿದ್ರು. ಈ ವಿಚಾರವಾಗಲೂ ಕೂಡ ಈಗಾಗಲೇ ಸಾಕಷ್ಟು ಆದರೆ ಈಗಾಗಲೇ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಅವರು ಬಿಜೆಪಿಯಲ್ಲಿದ್ದಾರೆ. ಜೊತೆಗೆ ಬಿಜೆಪಿಯ ನಗರಾಧ್ಯಕ್ಷರಾಗಿ ಜೊತೆಗೆ ಸಾಕಷ್ಟು ಚುನಾವಣೆ ಮಾಡಿದ್ದಾರೆ. ಅವರು ರಿಪಬ್ಲಿಕ್ ಮಾತಾಡುವ ಸಂದರ್ಭದಲ್ಲೂ ಕೂಡ ಪ್ರಾಶಸ್ತ್ಯದ ಮತವನ್ನು ಹಾಕೋದಕ್ಕೆ ನಾನು ಹಿಂದೆಲೂ ಕೂಡ ಗ್ರಾಜ್ಯುಯೇಟ್ ಚುನಾವಣೆಯಲ್ಲಿ ಹಾಕಿದ್ದೇನೆ. ಸೊ ಹೀಗಾಗಿ ಮತ ಹಾಕದೇ ಇರುವಷ್ಟು ದಡ್ಡ ಅಲ್ಲ ಅನ್ನುವಂತಹ ಮಾತುಗಳು ಕೂಡ ಹೇಳಿದ್ದಾರೆ. ಬಿಜೆಪಿಯಲ್ಲಿ ಕೆಲವರು ಅಂದರೆ ಚುನಾವಣೆಯಲ್ಲಿ ಯಾರಿಗೆ ಮತವನ್ನು ಹಾಕಬೇಕು ಅಂತೇಳಿ ಕೇವಲ 15 ನಿಮಿಷ ಮುಂಚಿತವಾಗಿ ನಮಗೆ ಇಂತಿಂಥವ್ರಿಗೆ ಮತವನ್ನು ಹಾಕಬೇಕು ಅಂತೇಳಿ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ಸೊ ಹೀಗಾಗಿ ಪಕ್ಷದಲ್ಲಿ ಯಾರೇ ಮತ ಹಾಕಬೇಕು ಅನ್ನುವಂತಹ ಮಾಹಿತಿಗಳಿತ್ತೋ ಅವರನ್ನು ಕೂಡ 63 ಶಾಸಕರ ಜೊತೆಯಲ್ಲಿ ಅವರನ್ನು ಕೂಡ ಕರೆದುಕೊಂಡು ಬಂದು ಈಗ ಆಣೆ ಪ್ರಮಾಣ ಮಾಡಿಸಬೇಕು ಅಂತೇಳಿ ಅವರು ಕೂಡ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಬಿಜೆಪಿಯ ಶಾಸಕರನ್ನ ಈಗ ಕಾರ್ಯಕರ್ತರಿರ್ಬೋದು, ಜೊತೆಗೆ ಸ್ವಪಕ್ಷದಲ್ಲೇ ಪ್ರತಿಯೊಬ್ಬರನ್ನು ಕೂಡ ಅನುಮಾನದಲ್ಲಿ ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸೊ ಹೀಗಾಗಿ ಗುಪ್ತ ಮತದಾನ ಆಗಿರೋ ಕಾರಣಕ್ಕಾಗಿ ಎಷ್ಟೇ ಕಷ್ಟಪಟ್ಟರೂ ಕೂಡ ಅದನ್ನು ಯಾವುದೇ ಸತ್ಯ ಶೋಧನಾ ಸಮಿತಿ ಇರ್ಬೋದು, ಯಾವುದೇ ಸಮಿತಿಗಳನ್ನ ಮಾಡಿದ್ರು ಕೂಡ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅದೆಲ್ಲ ಕಂಡುಹಿಡಿದು ಬಹಳ ಕಷ್ಟದ ಕೆಲಸ. ಸೊ ಹೀಗಾಗಿ ಮಂಜುನಾಥನ ಸನ್ನಿಧಿಗೆ ಹೋಗಿ ಆಣೆ ಪ್ರಮಾಣವನ್ನು ಮಾಡಿಸೋ ಮೂಲಕವಾಗಿ ಎಲ್ಲೋ ಒಂದು ಕಡೆ ಇದಕ್ಕೆ ಒಂದು ತಾರ್ಕಿಕ ಅಂತ್ಯಕ್ಕೆ ಆಡುವಂತಹ ಕೆಲಸಕ್ಕೆ ಶ್ರೀವತ್ಸ ಮುಂದಾಗ್ತಾ ಇದ್ದಾರೆ. ಸೊ ಇದೆಲ್ಲ ಪ್ರತಿಯೊಬ್ಬರು ಕೂಡ ಸ್ವಾಗತವನ್ನು ಮಾಡ್ತಾ ಇದ್ರು ಕೂಡ ಈಗಾಗಲೇ ಕೇಂದ್ರ ಸಚಿವ ಸೋಮಣ್ಣ ಇರ್ಬೋದು, ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ದಾರೆ ಅವರ ವಿರುದ್ಧ ಸಾಕಷ್ಟು ಕಠಿಣ ಪದಗಳನ್ನು ಈಗಾಗಲೇ ಬಳಸ್ತಾ ಇರುವಂಥದ್ದು. ಯಾಕಂದರೆ ಎತ್ತ ತಾಯಿಗೆ ದ್ರೋಹ ಮಾಡಿದಾಗೆ ಅಂತೇಳಿ. ಯಾಕಂದರೆ ಪಕ್ಷದ ಚಿಹ್ನೆಯಿಂದ ಗೆದ್ದು
ಪಕ್ಷದ ಕೆಲಸವನ್ನು ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಅಡ್ಡ ಮತದಾನ ಮಾಡುವ ಮೂಲಕವಾಗಿ ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ. ಸೊ ಹೀಗಾಗಿ ಅವರ ವಿರುದ್ಧ ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ. ಯಾಕಂತಂದ್ರೆ ಮುಂದಿನ ಚುನಾವಣೆಗೆ ಅವರಿಗೆ ಟಿಕೆಟ್ ಅನ್ನು ಕೊಡಬಾರ್ದು ಅನ್ನುವಂತಹ ಚರ್ಚೆಗಳಿದೆ. ಇದೆಲ್ಲದರ ಮಧ್ಯೆ ಅಡ್ಡ ಮತದಾನ ಮಾಡಿದಂತಹ ಶಾಸಕರನ್ನ ಆಣೆ ಪ್ರಮಾಣದ ಮೂಲಕ ಕಣ್ಣಿಡಕ್ಕೆ ಸಾಧ್ಯನಾ? ಇದಕ್ಕೆ ಸಾಕಷ್ಟು ಚರ್ಚೆ ಆಗ್ತಿರೋ ವಿಚಾರ. ಎಲ್ಲವೂ ಕೂಡ ಅವರ ಆತ್ಮಸಾಕ್ಷಿಗೆ ಬಿಟ್ಟಂತಹ ವಿಚಾರ ಆಗಿದೆ. ಸೊ ಹೀಗಾಗಿ ಮಂಜುನಾಥನ ಸನ್ನಿಧಿಗೆ ಹೋಗಿ ಯಾರೆಲ್ಲ ಪ್ರಮಾಣವನ್ನು ಮಾಡ್ತಾರೆ, ಜೊತೆಗೆ ಪ್ರಮಾಣ ಮಾಡುವ ಸಂದರ್ಭದಲ್ಲೂ ಕೂಡ ಅವರ ಮನಸ್ಸಿನಲ್ಲಿ ಏನೆಲ್ಲ ಅನ್ಕೊಂಡು ಪ್ರಮಾಣ ಮಾಡ್ತಾರೆ, ಇದು ಸಾಕಷ್ಟು ಈಗ ಪ್ರಾಮುಖ್ಯತೆ ಪಡ್ಕೊಳ್ತಾ ಹೋಗುತ್ತೆ. ಯಾಕಂತಂದ್ರೆ ಹಳೆ ಪ್ರಮಾಣ ಮಾಡಿ ಇವತ್ತು ಅವರು ಬಚಾವ್ ಆಗ್ಬೋದು, ಆದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ದಾರೆ ಅವರು ಪ್ರಮಾಣ ಮಾಡುವ ಸಂದರ್ಭದಲ್ಲೂ ಕೂಡ ನಾನು ಇಂಥವ್ರಿಗೆ ಮತವನ್ನು ಹಾಕಿದ್ದೇನೆ ಅಂತೇಳಿ ಅವರ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಮಾತನಾಡ್ತಾರ. ಇದು ಈಗ ಸಾಕಷ್ಟು ಯಕ್ಷಪ್ರಶ್ನೆ ಕಾಡ್ತಾ ಇರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ.